ಮೂಡಾ ಸೈಟ್ಗಾಗಿ ಕೋರಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಬರೆದಿರ್ತಕ್ಕಂಥ ಪತ್ರ ನೋಡಿ. ಇನ್ನೊಂದು ಅನುಮಾನ, ಪ್ರಾಧಿಕಾರ ಬಡಾವಣೆ ಸೈಟನ್ನು ಹಂಚಿದ ಮೇಲೆ ಕೃಷಿ ಜಮೀನನ್ನ ಬಾಮೈದ ಹೆಂಗೆ ಖರೀದಿ ಮಾಡೋದಕ್ಕಾಗುತ್ತೆ? ಸಾಧ್ಯನಾ? ಇಲ್ಲೊಂದು ಅನುಮಾನ ಮೂಡ್ತಾ ಇದೆ. ಪ್ರಾಧಿಕಾರ 2001ರಲ್ಲಿ ದೇವನೂರು 3ನೇ ಹಂತದ ಬಡಾವಣೆಯನ್ನು ನಿರ್ಮಿಸಿ ನಿವೇಶನ ಹಂಚಿಕೆ ಮಾಡಿರುತ್ತದೆ ಅಂತ ಇವರೇ ಪತ್ರದಲ್ಲಿ ಪತ್ನಿಯವರು ಬರೆದಿದ್ದಾರೆ. ಆದರೆ ಇವ್ರು ಹೇಳೋ ಪ್ರಕಾರ 2004ರಲ್ಲಿ ಪಾರ್ವತಿಯವರ ಸಹೋದರ ಕೃಷಿ ಜಮೀನನ್ನು ಖರೀದಿ ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಆ ಮಾತನ್ನು. ನೀವು ಸೈಟ್ ಮಾಡಿ ಹಂಚಿಕೆ ಮಾಡಿದ್ಮೇಲೆ ಪುನಃ ಕೃಷಿ ಜಮೀನು ಹೆಂಗಾಗುತ್ತಪ್ಪ? ನೋಟಿಫೈ ಮಾಡಿ ಆ ಕೃಷಿ ಜಮೀನನ್ನು DC ಕನ್ವರ್ಷನ್ ಮಾಡಿ ಏರಿಯಾ ಡೆವಲಪ್ ಮಾಡಿ ಸೈಟ್ಗಳಾಗಿ ಮಾಡಿ ಮಾರ್ಬಿಟ್ಟಿದ್ದಾರೆ. ಮಾರಿದ ಮೇಲೆ ಅದೇ ಜಾಗವನ್ನು ಕೃಷಿ ಭೂಮಿ ಅಂತ ಹೆಂಗೆ ಖರೀದಿ ಮಾಡೋದಕ್ಕೆ ಸಾಧ್ಯ? ಈ ಪ್ರಶ್ನೆಗೆ ಯಾರೂ ಉತ್ತರ ಕೊಡ್ತಾ ಇಲ್ಲ. 2004ರಲ್ಲಿ ಕೃಷಿ ಜಮೀನನ್ನು ಖರೀದಿಸಲಾಗಿದೆ ಅಂತ 2-3 ಕಡೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಾಗಾದರೆ ನಿವೇಶನ ಸೈಟ್ ಹಂಚಿದ ಜಾಗವನ್ನು ಇವರ ಬಾಮೈದ ಹೆಂಗೆ ಖರೀದಿ ಮಾಡಿದ್ರು? 2001ರಲ್ಲಿ ಸೈಟ್ ಮಾಡಿ ಮಾರಾಟ ಮಾಡಿದ್ದಾರೆ. 2004ರಲ್ಲಿ ಅದೇ ಜಾಗವನ್ನು ಕೃಷಿ ಭೂಮಿ ಅಂತ ಖರೀದಿ ಮಾಡೋಕ್ಕಾಗತ್ತಾ? ಆಗಲ್ಲ. ಇವರು ಕೊಟ್ಟಿರೋ ಮಾಹಿತಿಯ ಪ್ರಕಾರ 2004ರಲ್ಲಿ ಮುಖ್ಯಮಂತ್ರಿಗಳ ಬಾಮೈದ ಆ ಜಾಗವನ್ನು ಖರೀದಿ ಮಾಡಿ ನಂತರ ಆ ಜಾಗವನ್ನು ಅರಿಶಿನ ಕುಂಕುಮಕ್ಕೆ ಅವರ ಸಹೋದರಿಗೆ ಕೊಟ್ಟರು ಅಂತ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ನೀವು ಅವತ್ತು ಈ ದೇವನೂರು ಬಡಾವಣೆಯ ಒಂದು ಬ್ಲೂ ಪ್ರಿಂಟನ್ನು ತರಿಸಿದ್ರಿ. ಅವತ್ತೇ ಈ ಅನುಮಾನ ಶುರುವಾಗಿತ್ತು. 2001ರಲ್ಲೇ ಸೈಟ್ ಮಾಡಿದ್ದೀವಿ ಅಂತ ಮೂಡದವರೇ ಹೇಳ್ತಾರೆ, ಮಾರಿದ್ದೀವಿ ಅಂತ ಹೇಳ್ತಾರೆ. 2004ರಲ್ಲಿ ಇದು ಕೃಷಿ ಭೂಮಿಯಾಗಿ ಇವರ ಬಾಮೈದ ಖರೀದಿ ಮಾಡೋದಕ್ಕೆ ಹೆಂಗೆ ಸಾಧ್ಯ? ಎಕ್ಸಾಕ್ಟ್ ಆಗಿ ಅವತ್ತಿನಿಂದ ಇದ್ದಂತಹ ಅನುಮಾನಗಳು ಇದೆ ಅರವಿಂದ್. ಯಾಕಂದ್ರೆ ಅವತ್ತಿನ ನಕ್ಷೆಗಳೇ ಹೇಳ್ತಾ ಇತ್ತು 2001ರಲ್ಲಿ ನಿವೇಶನಗಳಾಗಿ ಮಾರಾಟ ಆಗಿರುವಂತದ್ರ ಬಗ್ಗೆ ನಕ್ಷೆ ಹೇಳ್ತಾ ಇತ್ತು. ಆದ್ರೆ ಅದನ್ನ ಸಿದ್ದರಾಮಯ್ಯನವರ ಕುಟುಂಬದವರು ಅದನ್ನ ಒಪ್ತಾ ಇರಲಿಲ್ಲ. ಆದ್ರೆ ಈಗ ಪಾರ್ವತಮ್ಮ ಅವರು ಬರೆದಿರುವಂತಹ ಪತ್ರವನ್ನ ಗಮನಿಸ್ತಾ ಇದ್ರೆ ಅವರೇ ಕ್ಲಿಯರ್ ಕಟ್ ಹೇಳ್ತಾ ಇದ್ದಾರೆ ಅರವಿಂದ್, 2001ರಲ್ಲಿ ನೀವಾಲೆ ನಿವೇಶನವನ್ನ ಮಾಡಿ ಹಂಚಿದ್ದೀರಾ ಅಂತ. ಅಲ್ಲಿಗೆ 2004ರಲ್ಲಿ ಅದು ಯಾವ ರೀತಿಯಾಗಿ ಕೃಷಿ ಭೂಮಿ ಆಯ್ತು. ವೆರಿ ಕ್ಲಿಯರ್ ಆಗಿದೆ ಅರವಿಂದ್. ಈ ಪತ್ರ ಇದು ಸಾಮಾನ್ಯವಾದಂತಹ ಪತ್ರ ಅಲ್ಲ. ಈ ಪತ್ರ ಇಡೀ ಒಂದು ಪ್ರಕರಣದ ತನಿಖೆಯ ದಿಕ್ಕನ್ನೇ ಬೇಕಾದ್ರೆ ಬದಲಾಯಿಸುವಂತಹ ಪತ್ರ. ಯಾಕೆಂದ್ರೆ ಇದನ್ನು ಖುದ್ದು ಪಾರ್ವತಮ್ಮನವರೇ ಸಹಿ ಮಾಡಿ ಪ್ರಾಧಿಕಾರಕ್ಕೆ 2023ರಲ್ಲಿ ಕೊಟ್ಟಿರುವಂತಹ ಪತ್ರ. ಆ ಪತ್ರದಲ್ಲಿ ವೆರಿ ಕ್ಲಿಯರ್ ಕಟ್ ಆಗಿ ಅವರು ಬರೆಯುವಂತಹ ಅಂಶಗಳೇನಿದೆ ಪ್ರಕರಣದ ತನಿಖೆ ದಿಕ್ಕನ್ನೇ ಬದಲಾಯಿಸುತ್ತೆ. ಇದನ್ನ ಅವರು ಸಹಜವಾಗಿ ಬರ್ಕೊಟ್ಟಿರುವಂತದ್ದು ತಮಗೆ ಯಾಕೆ ಪರ್ಯಾಯ ಭೂಮಿಯನ್ನ ಕೊಡಬೇಕು ಅನ್ನುವಂಥದ್ದು ಕೇಳೋದಕ್ಕೆ. ಅದೊಂದು ಮನವಿ ಪತ್ರ. ಅಂದ್ರೆ ನಮಗೆ 50-50 ಅನುಪಾತದಲ್ಲಿ ನಮಗೆ ಇದನ್ನ ಕೊಡಿ ಅಂತ. ಆದ್ರೆ ಇಲ್ಲಿ ಈ ಹಿಂದೆ ಕೊಟ್ಟಂತಹ ಡಾಕ್ಯುಮೆಂಟ್ಸ್ಗಳೇನಿದೆ, ಈ ಹಿಂದೆ ಏನು CM ಅವರ ಪತ್ನಿಯ ಸಹೋದರ 2004ರಲ್ಲಿ ಇದನ್ನ ಪರ್ಚೇಸ್ ಮಾಡಿದಿದ್ದಾರೆ ಅನ್ನುವಂಥದ್ದು ಕೇವಲ ಅದು ಬಾಯಿ ಮಾತಲ್ಲಿಲ್ಲ ಅರವಿಂದ್. ಅದು ಎಕ್ಸಾಕ್ಟ್ ಆಗಿ ಡಾಕ್ಯುಮೆಂಟ್ ಅಲ್ಲಿ ಇದೆ ಅರವಿಂದ್. ನಾನು ಕೆಲವು ಕ್ಷಣಗಳಲ್ಲಿ ಅದನ್ನು ಕೂಡ ತೋರಿಸ್ತೀನಿ, ಇನ್ನೊಂದು ರಿಪೀಟ್ ಮಾಡಿಸ್ತೀನಿ. ಯಾಕಂದ್ರೆ ಅದು ಕ್ಲಿಯರ್ ಕಟ್ ಆಗಿದೆ 2004ರಲ್ಲಿ ಅವ್ರು ಪರ್ಚೇಸ್ ಮಾಡಿದ್ರು ಅಂತ. ಅಲ್ಲಿಗೆ ಈ ಒಂದು ಪತ್ರದಲ್ಲಿ 2 ಅಂಶಗಳನ್ನು ಪಾರ್ವತಮ್ಮನವರೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಾವು ಪರ್ಚೇಸ್ ಮಾಡಿದ್ದು ಕೃಷಿ ಭೂಮಿಯಲ್ಲ, ನಾವು ಪರ್ಚೇಸ್ ಮಾಡಿದ್ದಂತಹದ್ದು ಯಾವುದೋ ನಿವೇಶನದ ಜಾಗ. ಅಲ್ಲಿಗೆ ಪರಿಹಾರದ ಪ್ರಶ್ನೆಗಳೇ ಬರೋದಿಲ್ಲ ಅರವಿಂದ್. ನೀವು ನಿವೇಶನದ ಜಾಗವನ್ನ ಪರ್ಚೇಸ್ ಮಾಡಿದ್ರಿ ಅನ್ನೋದಾದ್ರೆ ಈ 50-50 ಅನುಪಾತದ ಪ್ರಶ್ನೆಗಳೇ ಬರೋದಿಲ್ಲ. ಅದನ್ನ ಕ್ಲೈಮ್ ಮಾಡಬೇಕಾಗಿದ್ದಂತವ್ರು ಬಹುತೇಕ 2001ರ ಹಿಂದೆ ಯಾರಾದ್ರೂ ಆ ಜಮೀನ ಓನರ್ ಆಗಿದ್ರೋ ಅವ್ರು ಅದನ್ನ ಕ್ಲೈಮ್ ಮಾಡಬಹುದು. ಏನಂತ, ನನಗೆ ಪರಿಹಾರ ಕೊಟ್ಟಿಲ್ಲ ಅಂತ ಅದನ್ನ ಅವರ ಕ್ಲೈಮ್ ಮಾಡಬಹುದೇ ಹೊರತು ಇವರು ಅದನ್ನ ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಅಫಿಷಿಯಲಿ ಇವರು ತೆಗೆದುಕೊಂಡಿರುವಂತದ್ದು 2004ರ ಜೂನ್ ನಲ್ಲಿ ಇವರ ಸಹೋದರ ತೆಗೆದುಕೊಂಡಿರುವಂತದ್ದು. ಅಲ್ಲಿಗೆ ಯಾರು ತಪ್ಪು ಮಾಡಿದ್ರು ತನಿಖೆ ಮೂಲಕ ಗೊತ್ತಾಗಬೇಕು. ಥ್ಯಾಂಕ್ ಯು KP, ತಮ್ಮೆಲ್ಲ ಮಾಹಿತಿಗೆ. ದೂರುದಾರರಲ್ಲಿ ಒಬ್ಬರಾದಂತಹ ಪ್ರದೀಪ್ ಕುಮಾರ್ ಮೊನ್ನೆ ಲೈವ್ ಅಲ್ಲಿ ಇದೇ ವಿಚಾರವನ್ನ ಹೇಳಿದ್ರು. ರಾಜ್ಯಪಾಲರು ನನ್ನನ್ನು 1 ಅಲ್ಲ ಸರ್ 20 ಸರ್ತಿ ಕರೆಸಿದ್ರು. ನಾನು ಕೊಟ್ಟ ದೂರಿನಲ್ಲಿ ಉಲ್ಲೇಖವಾಗಿದ್ದ ಪ್ರತಿಯೊಂದಕ್ಕೂ ದಾಖಲೆ ಕೇಳಿದ್ರು. ನಾನು ಎಲ್ಲ ದಾಖಲೆ ಕೊಟ್ಟೆ. ಈ ಥರ ವೈಟ್ನರ್ ಹಾಕಿರೋ ಅಂಶವನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ, ಎಲ್ಲವನ್ನ ಹೇಳಿದ್ದಾರೆ. ಆಮೇಲೆ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದರು. ಖಂಡಿತವಾಗಿ ಇದರಲ್ಲಿ ಸಿದ್ದರಾಮಯ್ಯ ಕುಟುಂಬ ತಪ್ಪು ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಅಂತ. ನೋಡೋಣ ಅದನ್ನು ಯಾವ ರೀತಿ ಕೋರ್ಟ್ನಲ್ಲಿ ಇವರು ಅದನ್ನು ಎದುರಿಸ್ತಾರೆ. ಬಟ್ ಅಧಿಕಾರಿಗಳು ಪತ್ರವನ್ನು ತಿರುಚಿರೋದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.